ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂದುವರಿದ ಮಳೆಯ ಅಬ್ಬರಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಒಂದೇ ಸಮನೆ ಸುರಿದ ಮಳೆಗೆ ಮಿರ್ಜಾನ್ ಮಾರ್ಗವಾಗಿ ಅಂಕೋಲಾ ಶಿರಸಿಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಗುಡ್ಡ ಕುಸಿತವಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿಯುವ ಆತಂಕವಿದ್ದು, ಗುಡ್ಡದ ಆಸುಪಾಸು ಇರುವ ನಿವಾಸಿಗಳನ್ನ ಸ್ಥಳಾಂತರಿಸುವುದಕ್ಕೆ ಸೂಚಿಸಲಾಗಿದೆ. ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿದ್ದು ಪರಿಶೀಲಿಸಿದ್ರು. ಸದ್ಯ ಮಿರ್ಜಾನ ಕತಗಾಲ್ ರಸ್ತೆಯನ್ನ ಅಧಿಕಾರಿಗಳು ಬಂದ್ ಮಾಡಿದ್ದಾರೆ. ಕಡಿ ಜಿಲ್ಲೆ ಬೀದರ್ನಲ್ಲೂ ವರುಣಾರ್ಭಟಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಧಾರಾಕಾರ ಮಳೆಗೆ ನಗರದ ಪಟ್ಟಣದ ಗಲ್ಲಿಗಳು ಹೊಳೆಯಂತೆ ಆಗಿವೆ. ಬೀದರ್ ನಗರ ಸೇರಿದಂತೆ ಹಲವೆಡೆ 2 ತಾಸು ಸುರಿದ ಧಾರಾಕಾರ ಮಳೆಗೆ ವಾಹನ ಸವಾರರು ಪರದಾಡುವಂತಾಯಿತು. ಕೆರೆಯಂತಾದ ರಂಗಮಂದಿರದಲ್ಲಿ ಓಡಾಡಲು ಸಾರ್ವಜನಿಕರ ಹರಸಾಹಸ ಪಡುವಂತಾಯಿತು. ಯಾದಗಿರಿ ಜಿಲ್ಲೆಯಾದ್ಯಂತ ಸಿಡಿಲು ಬಡಿದು 12 ಕುರಿಗಳು ಮೃತಪಟ್ಟಿದ್ದು, ಕುರಿಗಾಯಿ ಪರಿಹಾರಕ್ಕಾಗಿ ಕಣ್ಣೀರು ಹಾಕ್ತಾ ಇದ್ದಾನೆ. ಯರಗೋಳ ಗ್ರಾಮದ ಕಾಳಪ್ಪ ಬೆಳಗ್ಗೆ ಜಮೀನಿಗೆ ಕುರಿಗಳನ್ನು ಮೇಯಿಸಲು ಕರೆದುಕೊಂಡು ಹೋಗಿದ್ರು. ಸಂಜೆ ವೇಳೆ ಸಿಡಿಲು ಬಡಿದು ಕುರಿಗಳು ಮೃತಪಟ್ಟಿವೆ. ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆ ಸಂಪೂರ್ಣವಾಗಿ ನೆಲಕಚ್ಚಿದ ಕಾರಣ ಕೋಲಾರ ಜಿಲ್ಲೆಯಲ್ಲಿ ಟೊಮ್ಯಾಟೊ ಹಣ್ಣುಗಳು ತೋಟಗಳಲ್ಲಿಯೇ ಕೊಳಿತಾ ಇವೆ. ಮಾರುಕಟ್ಟೆಯಲ್ಲಿ ಕೆಲ ತಿಂಗಳಿಂದ ಕುಸಿತ ಕಂಡ ಟೊಮ್ಯಾಟೊ ಬೆಲೆ ಮೇಲಕ್ಕೇಳುತ್ತಲೇ ಇಲ್ಲ. ಇದರಿಂದಾಗಿ ಈಗಾಗಲೇ ಕೊಯ್ಲಿಗೆ ಬಂದಿರುವ ಹಣ್ಣುಗಳನ್ನು ರೈತರು ತೋಟಗಳಲ್ಲಿಯೇ ಬಿಟ್ಟಿದ್ದು, ಯಾವ ತೋಟದಲ್ಲಿ ನೋಡಿದ್ರೂ ಕೆಂಪು ಟೊಮ್ಯಾಟೊ ಕಣ್ಣಿಗೆ ರಾಚ್ತಾ ಇದೆ. 1 ಎಕರೆ ಪ್ರದೇಶದಲ್ಲಿ ಟೊಮ್ಯಾಟೊ ಬೆಳೆಯಬೇಕಾದಲ್ಲಿ ಸಸಿ, ಗೊಬ್ಬರ, ಔಷಧ, ಕೂಲಿ, ನೇಗಿಲು, ಕಡ್ಡಿಗಳು, ಟೊಯ್ನು, ತಂಗೂಸಿ ಮತ್ತಿತರ ಎಲ್ಲ ಖರ್ಚು ಸೇರಿ ಕನಿಷ್ಠ 1.5 ಲಕ್ಷಕ್ಕೂ ಹೆಚ್ಚು ವೆಚ್ಚ ತಗುಲುತ್ತದೆ. ಇಷ್ಟೆಲ್ಲ ಖರ್ಚು ಮಾಡಿ ಬೆಳೆದಿದ್ರೂ ಮಾರುಕಟ್ಟೆಯಲ್ಲಿ 15 ಕೆಜಿಗಳ 1 ಬಾಕ್ಸ್ ಟೊಮ್ಯಾಟೊ ಬೆಲೆ ಕೇವಲ 20 ರೂಪಾಯಿಗೆ ಸೇಲ್ ಆಗ್ತಾ ಇದೆ. ತೋಟದಿಂದ ಟೊಮ್ಯಾಟೊ ಕಿತ್ತು ಮಾರುಕಟ್ಟೆಗೆ ಸಾಗಿಸಿದ ಖರ್ಚು ಕೈಗೆ ಬರ್ತಾ ಇಲ್ಲ ಎನ್ನುವ ಕಾರಣಕ್ಕೆ ಅನೇಕ ರೈತರು ಟೊಮ್ಯಾಟೊವನ್ನ ತೋಟದಲ್ಲಿಯೇ ಬಿಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಹುಲಿಗೆಮ್ಮನಕೊಳ್ಳದ, ಹಂಡೆಕೊಳ್ಳದ ಮಿನಿ ಫಾಲ್ಸ್ ಮತ್ತು ಮಲಪ್ರಭಾ ನದಿ ಡ್ರೋನ್ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದ್ದು ಎಲ್ಲರ ಗಮನ ಸೆಳೀತಾ ಇದೆ. ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಹಾನಾಪುರ ಗ್ರಾಮದ ಬಳಿಯ ಮುಂಗಾರು ಮಳೆಯಿಂದ ಜೀವಕಳೆ ಪಡೆದಂತಹ ಫಾಲ್ಸ್ ಇದಾಗಿದ್ದು, ಗುಡ್ಡಗಳ ಮಧ್ಯೆ ನೀರಿನ ಜರಿಯಾಗಿ ಹರಿತಾ ಇರುವಂತಹ ಮಿನಿ ಫಾಲ್ಸ್ ಡ್ರೋನ್ ಕಣ್ಣಲ್ಲಿ ಅದ್ಭುತವಾಗಿ ಕಂಡುಬಂದಿದೆ. ಇದರ ಜೊತೆಗೆ ಪಟ್ಟದಕಲ್ಲಿನ ಸ್ಮಾರಕಗಳು ಸೇರಿದಂತೆ ಮಲಪ್ರಭಾ ನದಿಯ ಸುಂದರ ಪ್ರಕೃತಿಯ ಮಡಿಲು ಸೆರೆಯಾಗಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.